ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿನಿ. ನಾನಿವತ್ತು ಪ್ರಬಂಧ ಮಂಡನೆ ಮಾಡಲಿಕ್ಕಿರ್ತಕ್ಕಂಥ ವಿಷಯ ಅಂತ ಹೇಳಿದ್ರೆ ಕುವೆಂಪು ಅವರ ಕಾದಂಬರಿಗಳ ಪರಿಸರ ಓದು ಅಂತ ಹೇಳಿ. ನವೋದಯ ಸಾಹಿತ್ಯ ಅಂತ ಬಂದಾಗ ಅದು ಪ್ರಕೃತಿಯ ಸುತ್ತ ಕೇಂದ್ರೀಕರಿಸಿರ್ತಕ್ಕಂಥದ್ದು. ವಿಶೇಷವಾಗಿ ಕುವೆಂಪು ಅವರ ಸಾಹಿತ್ಯ ಅಂತಾನೆ ತಗೊಳ್ಬೋದು. ಕುವೆಂಪು ಅವರು ಅಂದ ತಕ್ಷಣ ನಮಗೆ ಮೊದಲು ನೆನಪಾಗ್ತಕ್ಕಂಥದ್ದು ಮಲೆನಾಡು, ಆ ಸಹ್ಯಾದ್ರಿ ಕಪ್ಪಲು, ಆ ಹಸಿರಿನ ಒಂದು ಸೆಲೆಯನ್ನ ಬರವಣಿಗೆಯ ಮೂಲ ನೆಲೆಯಾಗಿಸಿಕೊಳ್ತಕ್ಕಂಥವ್ರು ಕುವೆಂಪುರವರು. ಅವರ ಕಾವ್ಯ ಕಾದಂಬರಿಗಳೆಲ್ಲವೂ ಕೂಡ ಪ್ರಕೃತಿಯನ್ನೇ ಮುಖ್ಯ ತಾಣ ಆಗಿರಿಸಿಕೊಂಡಿರ್ತಕ್ಕಂಥದ್ದು. ಕುವೆಂಪುರವರ ಕಾದಂಬರಿಗಳು ಪರಿಸರ ಸಾಹಿತ್ಯಕ್ಕೆ ಒಂದು ಹಸಿರು ಶ್ವಾಸಕೋಶ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ಅವರ ಒಂದು ಕುವೆಂಪು ಅವರ ಬರಹ ಅಂತಕ್ಕಂಥದ್ದು ಅಂತರಂಗ ಹಾಗೂ ಬಹಿರಂಗವಾಗಿಯೂ ಅದು ನಿಸರ್ಗವನ್ನೇ ಕೇಂದ್ರೀಕೃತವಾಗಿದೆ ಅಂತ ಹೇಳ್ತಾ ಹೋಗ್ಬೋದು. ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಅಂತಕ್ಕಂಥ ಎರಡು ಕಾದಂಬರಿಗಳು ಕೂಡ ಪರಿಸರ ಮತ್ತು ಮನುಷ್ಯ ಪ್ರಪಂಚದ ಸಮನ್ವಯ ಮತ್ತೆ ಸಂಘರ್ಷಗಳನ್ನ ಇದು ಅನಾವರಣ ಮಾಡ್ತಾ ಹೋಗ್ತಕ್ಕಂಥದ್ದು. ಎರಡು ಕಾದಂಬರಿಗಳು 19 ಮತ್ತು 20ನೇ ಶತಮಾನದ ಒಂದು ಸಾಮಾಜಿಕ ಜೀವನವನ್ನ ತೆರೆದಿಡುತ್ತೆ ಅಂತ ಹೇಳೋದಕ್ಕಿಂತನೂ ಒಂದು ವನ ಸಂಸ್ಕೃತಿಯ ಜಗತ್ತನ್ನ ಕುವೆಂಪುರವರು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಎರಡು ಕಾದಂಬರಿಗಳು ಕೂಡ ಒಂದು ವಿಭಿನ್ನ ಪರಿಸರವನ್ನೇ ಅದು ನಿರೂಪಣೆಯನ್ನ ಅಂದ್ರೆ ಪರಿಸರವನ್ನೇ ಮೂಲ ಆಕಾರವನ್ನಾಗಿ, ಎರಡು ಕಾದಂಬರಿಗಳಲ್ಲೂ ಕೂಡ ಪರಿಸರವೇ ಮೂಲ ಆಗಿದ್ರೂ ಕೂಡ ಅದನ್ನ ನಿರೂಪಿಸ್ತಕ್ಕಂಥ ರೀತಿ ವಿಭಿನ್ನ ಆಗಿದೆ ಅಂತಾನೆ ಹೇಳ್ತಾ ಹೋಗ್ಬೋದು. ಕಾನೂರು ಹೆಗ್ಗಡತಿ ಅನ್ನ ತೆಗೆದುಕೊಂಡಾಗ ನಿಸರ್ಗದ ಪೂಜೆಯಲ್ಲಿ ಆಧ್ಯಾತ್ಮವನ್ನ ನಿಸರ್ಗದ ಮುಖಾಂತರ ಆಧ್ಯಾತ್ಮವನ್ನ ಹುಡುಕಿ ಹೊರಟ್ರೆ, ಮಲೆಗಳಲ್ಲಿ ಮದುಮಗಳು ಅಂತಕ್ಕಂಥ ಕಾದಂಬರಿ ಪರಿಸರವನ್ನ ಆರಾಧನೆ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತಾ ಹೋಗ್ತೇವೆ. ಪರಿಸರದ ಶಕ್ತಿ ಸಾಮರ್ಥ್ಯವನ್ನ ಕಾದಂಬರಿಯ ಉದ್ದಕ್ಕೂ ಸೂರ್ಯೋದಯ ಆಗಿರ್ಬಹುದು, ಮಿಂಚು, ಗುಡುಗು, ಸಿಡಿಲು, ಬೆಟ್ಟ, ಗುಡ್ಡ, ನದಿ, ತೊರೆ, ಈ ರೀತಿ ಪ್ರಾಣಿ ಪಕ್ಷಿಗಳ ಮೂಲಕ ಮತ್ತೆ ಇಬ್ಬನಿಯಿಂದ ಹಕ್ಕಿ ಧನಿಯವರೆಗೂ ಕೂಡ, ಓಡು ಹುಳುವಿನಿಂದ ಹುಲಿಯವರೆಗೂ ಕೂಡ ಪ್ರಕೃತಿಯ ಪ್ರಚಂಡ ಶಕ್ತಿಯನ್ನ ಕುವೆಂಪು ಅವರ ಕಾದಂಬರಿಗಳು ದಾಖಲಿಸ್ತಾ ಹೋಗ್ತಕ್ಕಂಥದ್ದು. ವನ ಸಂಸ್ಕೃತಿಯ ಜಗತ್ತನ್ನ ನಿರ್ಮಾಣ ಮಾಡೋದ್ರ ಜೊತೆಗೆ ಕಾದಂಬರಿಗೆ ಒಂದು ಸೂತ್ರವಾಗಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಯಾವುದು ಯಕಶ್ಚಿತವಲ್ಲ ಅಂತ ಹೇಳಿ ಒಂದು ಕಾದಂಬರಿಗೆ ಒಂದು ಸೂತ್ರವನ್ನ ಅವರು ಹೇಳ್ತಾ ಹೋಗ್ತಕ್ಕಂಥದ್ದು. ನಿಸರ್ಗದ ಜೀವ ಸೃಷ್ಟಿಯ ಸಮೃದ್ಧಿಯ ಕಾಲಘಟ್ಟವನ್ನ ಅವರು ಬರವಣಿಗೆಯ ಒಂದು ಕುಲುಮೆಯಲ್ಲಿ ಹದ ಆಗಿಸಿ ಓದುಗರಿಗೆ ಒಂದು ರೀತಿಯಲ್ಲಿ ಒಂದು ಹಿತವಾದ ಅನುಭವವನ್ನ ಅವರು ನೀಡ್ತಾ ಹೋಗ್ತಾರೆ. ಎರಡು ಕಾದಂಬರಿಗಳಲ್ಲೂ ಕೂಡ ಭೌಗೋಳಿಕ ತಾಣಗಳಾಗಿರ್ಬೋದು, ಪ್ರಕೃತಿ ಮತ್ತು ಮನುಷ್ಯ ಪ್ರಪಂಚದ ಸಂಬಂಧ, ಜೀವ ವೈವಿಧ್ಯತೆ, ಆಧ್ಯಾತ್ಮ, ಇವೆಲ್ಲವೂ ಕೂಡ ಕಾದಂಬರಿಗೆ ಒಂದು ರೀತಿಯಲ್ಲಿ ಪುಷ್ಟಿಯನ್ನ ಕೊಡ್ತಾ ಹೋಗ್ತಕ್ಕಂಥದ್ದು. ಕಾದಂಬರಿ ಒಳಗೊಂಡಿರ್ತಕ್ಕಂಥ ಎರಡು ಕಾದಂಬರಿಗಳಲ್ಲಿ ಒಳಗೊಂಡಿರ್ತಕ್ಕಂಥ ಪ್ರತಿ ಭೌಗೋಳಿಕ ತಾಣ ಕೂಡ ಅಲ್ಲಿನ ಒಂದು ಪ್ರಾದೇಶಿಕ ನೆಲೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಮಹತ್ವವನ್ನ ಒಳಗೊಂಡಿದೆ. ಉದಾಹರಣೆಗೆ ಹೇಳೋದಾದ್ರೆ ಹೆಗ್ಗಡತಿಯಲ್ಲಿ ಕಾನುಪೈಲು ಅಂತಕ್ಕಂಥದ್ದು ಹೂವಯ್ಯನಿಗೆ ಒಂದು ಪ್ರಕೃತಿಯ ಸೌಂದರ್ಯ ಶಿವಾಮಯತೆಯ ಇನ್ನೊಂದು ರೂಪವಾಗಿ ಗೋಚರಿಸ್ತಾ ಹೋದ್ರೆ, ಅಂದ್ರೆ ಆತ್ಮವಿಕಾಸದ ಮಾರ್ಗವಾಗಿ ತೋರ್ತಾ ಹೋದ್ರೆ, ಮಧುಮಗಳುವಿನಲ್ಲಿ ಹುಲಿಕಲ್ಲು ನೆತ್ತಿಯಲ್ಲಿ ಸೂರ್ಯೋದಯ ಅಂತಕ್ಕಂಥದ್ದು ಗುತ್ತಿ ಮತ್ತು ತಿಮ್ಮಿಗೆ ಒಂದು ಒಲವಿನ ನಿಲ್ದಾಣವಾಗಿ ಗೋಚರ ಆಗ್ತಾ ಹೋಗ್ತಕ್ಕಂಥದ್ದು. ಕತ್ತಲಗೇರಿ, ಒಡೆಯರ ದಿಬ್ಬ, ಭೂತದ ಬನ, ಬೆಟ್ಟಳ್ಳಿಯ ಹಕ್ಕಲು, ಕಮ್ಮಾರ ಸಾಲೆ, ಹೀಗೆ ಪ್ರತಿ ಭೌಗೋಳಿಕ ಹಂತ ಕೂಡ ಮನುಷ್ಯ ಮತ್ತೆ ಪ್ರಕೃತಿಯ ಒಂದು ಸಮನ್ವಯ ಸಂಘರ್ಷವನ್ನ ಇದು ಪ್ರತಿನಿಧಿಸ್ತಾ ಹೋಗ್ತಕ್ಕಂಥದ್ದು. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಸಮಾಜದ ದೃಷ್ಟಿಕೋನದಲ್ಲಿ ಕಾನೂರು ಚಂದ್ರಯ್ಯ ಗೌಡರಾಗಿರ್ಬೋದು, ಸಿಂಬಾವಿ ಭರಮೈ ಹೆಗಡೆಯವರಾಗಿರ್ಬಹುದು, ಕಲ್ಲಯ್ಯ ಗೌಡರು, ಹೂವಳ್ಳಿ ವೆಂಕಟಣ್ಣ ಮತ್ತು ತಿಮ್ಮಪ್ಪ ಹೆಗಡೆ, ಇವರು ಇಷ್ಟು ಜನ ಕೂಡ ಸಿರಿ ಸಂಪತ್ತಿನ ಒಂದು ವೈಭೋಗ ಜೀವನವನ್ನ ನಡೆಸ್ತಾ ಇದ್ರು ಕೂಡ ಕುವೆಂಪುರವರ ದೃಷ್ಟಿಕೋನದಲ್ಲಿ ಗುತ್ತಿ, ಪುಟ್ಟಣ್ಣ ಇವರುಗಳು ಒಂದು ವೈಭೋಗ ಅಂದ್ರೆ ಪ್ರಕೃತಿಯ ರಸಸ್ವಾದನೆಯ ಒಂದು ವೈಭೋಗ ಜೀವನವನ್ನ ಅವರು ನಡೆಸ್ತಾ ಇರ್ತಾರೆ. ಸಮಾಜದ ದೃಷ್ಟಿಕೋನದಲ್ಲಿ ಸಿಂಭಾವಿ ಪರಮೈ ಹೆಗಡೆಯವರು ಇವರು ಉನ್ನತ ಸ್ಥಾನದಲ್ಲಿದ್ರು ಕೂಡ, ಆದ್ರೆ ಕುವೆಂಪುರವರ ದೃಷ್ಟಿಕೋನದಲ್ಲಿ ಗುತ್ತಿ, ಪುಟ್ಟಣ್ಣ ಇವರುಗಳು ಒಂದು ಅತ್ಯುನ್ನತ ಸ್ಥಾನವನ್ನ ಪಡ್ಕೊಳ್ತಾ ಹೋಗ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಕೃತಿಯನ್ನ ನಾವು ಎಷ್ಟೇ ಅಂದ್ರೆ ನಾಗರಿಕತೆ ಅನ್ನೋ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನೋಡ್ತಾ ಹೋದಾಗ ನಾವು ಪ್ರಕೃತಿಯಿಂದ ಎಷ್ಟೇ ದೂರ ಹೋಗ್ಬೇಕು ಅಂತ ನಾವು ಅನ್ಕೊಂಡ್ರು ಕೂಡ ಗಾಳಿ, ನೀರು, ಬೆಳಕಿಗಾಗಿ ಆದ್ರೂ ನಾವು ಪ್ರಕೃತಿ ಮತ್ತೆ ಮನುಷ್ಯನ ಸಂಬಂಧ ಅಂತಕ್ಕಂಥದ್ದು ಬಿಡಿಸ್ಕೊಳ್ಳಲಾರದೆ ಇರ್ತಕ್ಕಂಥ ಒಂದು ಬಂಧ ಆಗಿರ್ತಕ್ಕಂಥದ್ದು. ಅಂದ್ರೆ ಪ್ರಕೃತಿ, ಕುವೆಂಪು ಕಾದಂಬರಿಗಳು ಪ್ರಕೃತಿ ಮತ್ತು ಮನುಷ್ಯರ ಪ್ರತಿ ಹೆಜ್ಜೆಯ ಒಂದು ಪೋಷಕಧಾರಿಯಾಗಿ ಕಂಡು ಬರ್ತಾ ಹೋಗ್ತದೆ.
ಸುಬ್ಬಣ್ಣ ಹೆಗಡೆ ಅವರು ಹುಲಿಕಲ್ಲು ನೆತ್ತಿಯನ್ನ ಏರ್ತಾ ಅಂದ್ರೆ ತನ್ನ ಮಗನನ್ನ ಅರಸಿ ಮೇಘರವಳ್ಳಿಗೆ ಹೋಗ್ತಾ ಇರ್ಬೇಕಾದ್ರೆ ಹುಲಿಕಲ್ಲು ನೆತ್ತಿಯನ್ನ ಏರ್ಬೇಕಾದಂತ ಸಂದರ್ಭ ಬರುತ್ತೆ. ಅಲ್ಲಿ ಐಗಳ ಜೊತೆಯಲ್ಲಿ ಹುಲಿಕಲ್ಲು ನೆತ್ತಿಯನ್ನ ಏರ್ಬೇಕಾದ್ರೆ ಸುಬ್ಬಣ್ಣ ಹೆಗಡೆ ಅವರು ತಮ್ಮ ಮಗನ ಯೌವನದಲ್ಲಿ ಕಳೆದಿರ್ತಕ್ಕಂಥ ಒಂದು ಸುಂದರ ಕ್ಷಣಗಳನ್ನ ಐಗಳಿಗೆ ಹೇಳ್ತಾ ಅಂದ್ರೆ ಪ್ರಕೃತಿಯ ಸಾನ್ನಿಧ್ಯದಲ್ಲಿ ಅವ್ರಿಗೆ ಸಂತೋಷ ಪಡ್ತಾ ಹೋಗ್ತಾರೆ. ಐಗಳಿಗೆ ಹೇಳ್ತಾ ಅಂದ್ರೆ ಪ್ರಕೃತಿಯ ಸಾನ್ನಿಧ್ಯದ ಸವಿ ನೆನಪುಗಳು ಅಂತಕ್ಕಂಥದ್ದು ಸುಬ್ಬಣ್ಣ ಹೆಗಡೆ ಅವರಿಗೆ ಒಂದು ಮನಸ್ಸನ್ನ ತಿಳಿಯಾಗಿಸ್ತಕ್ಕಂಥದ್ದು. ಇನ್ನ ಕಾನೂರು ಹೆಗ್ಗಡತಿಯಲ್ಲಿ ಹೇಳೋದಾದ್ರೆ ಹೂವಯ್ಯ ಅಂತಕ್ಕಂಥ ಪಾತ್ರಧಾರಿ ಸೀತೆಯನ್ನ ತಾನು ಪ್ರೀತಿಸಿ ವಿವಾಹ ಆಗ್ಬೇಕು ಅಂತ ಹೇಳಿ ಕನಸನ್ನ ಕಟ್ಕೊಂಡಿರ್ತಕ್ಕಂಥ ಒಂದು ಹೂವಯ್ಯ ಕನಸನ್ನ ಕಟ್ಕೊಂಡಿರ್ತಾರೆ. ಆದ್ರೆ ಅವರು ಸೀತೆಯ ಸ್ವಪ್ನಲಹರಿಯ ಜೊತೆಗೆ ಒಂದು ಸಾಮಾಜಿಕ ಸಂಘರ್ಷದ ಸಂಬಂಧಗಳಲ್ಲಿ ಸಿಕ್ಕು ಕೂಡ ಬೆಂದು ಹೋಗಿ ಅವರು ಪ್ರಕೃತಿಯನ್ನ ಅರಸ್ತಾ ಹೋಗ್ತಾರೆ. ಅಂದ್ರೆ ಪ್ರಕೃತಿ ಅವ್ರಿಗೆ ನೆಮ್ಮದಿಯ ತಾಣ ಆಗ್ತಾ ಹೋಗ್ತಕ್ಕಂಥದ್ದು. ಇನ್ನ ಗುತ್ತಿ ಪಾತ್ರಧಾರಿ ಗುತ್ತಿಗೆ ನಾಗರಿಕರಿಗೆ ಭೀಕರವಾಗಿ ಕಾಣ್ತಕ್ಕಂತಹ ವರ್ಷಕಾಲದ ಭಯಂಕರ ಪರ್ವತಾರಣ್ಯ ರುದ್ರ ಪ್ರಕೃತಿ ಅವರಿಗೆ ಬಹುಕಾಲದ ಒಂದು ಪರಿಚಯದಿಂದ ಸಾಧಾರಣವಾಗಿರ್ತಕ್ಕಂಥದ್ದು. ಅಂದ್ರೆ ಪ್ರಕೃತಿಯನ್ನ ಶಕ್ತಿಯನ್ನಾಗಿಸ್ಕೊಂಡು ಸಾಹಸಿಯಾಗಿಯೂ ವಿಧೇಯನಾಗಿಯೂ ಗುತ್ತಿ ಕಾಣಿಸ್ಕೊಳ್ತಾ ಹೋಗ್ತಕ್ಕಂಥದ್ದು. ಮುಕಂದಯ್ಯರಿಗೆ ಗೊಡ್ಡು ಸಂಬಂಧಗಳಿಗಿಂತ ಹೆಚ್ಚಾಗಿ ಜೀವ ಜಗತ್ತು ಅಂತಕ್ಕಂಥದ್ದು ಹೆಚ್ಚಿಗೆ ಒಂದು ಮನಸ್ಸಿಗೆ ನೆಮ್ಮದಿಯನ್ನ ಕೊಡ್ತಾ ಹೋಗ್ತಕ್ಕಂಥದ್ದು. ಈ ರೀತಿಯಲ್ಲಿ ಮನುಷ್ಯ ಮತ್ತು ಒಂದು ಪ್ರಕೃತಿ ಮತ್ತು ಮನುಷ್ಯನ ಸಂಬಂಧ ಅಂತಕ್ಕಂಥದ್ದು ಗೋಚರವಾಗ್ತಾ ಹೋಗ್ತದೆ. ಇನ್ನು ಜೀವ ವೈವಿಧ್ಯತೆಯನ್ನ ನೋಡೋದಾದ್ರೆ ಬಯೋಡೈವರ್ಸಿಟಿ, ಕುವೆಂಪುರವರ ಕಾದಂಬರಿಗಳು ಜೀವಲೋಕದ ಒಂದು ಬಯೋಡೈವರ್ಸಿಟಿ ಒಂದು ಹಾಟ್ ಸ್ಪಾಟ್ ಆಗಿ ಕಂಡು ಬರ್ತಾ ಹೋಗ್ತಕ್ಕಂಥದ್ದು. ಅಂದ್ರೆ ಎರಡೂ ಕಾದಂಬರಿಗಳಲ್ಲೂ ಕೂಡ ಜೀವ ವೈವಿಧ್ಯತೆ ಅಂತಕ್ಕಂಥದ್ದು ಕಾದಂಬರಿಗೆ ಒಂದು ಮಹಾ ಗೋಡೆಯಾಗಿ ಕಂಡು ಬರ್ತಾ ಹೋಗ್ತದೆ. ಅಲ್ಲಿ ದಾಖಲಾಗಿರ್ತಕ್ಕಂಥ ಪ್ರತಿ ಸಸ್ಯ ಸಂಪತ್ತಾಗಿರ್ಬೋದು, ಜೈವಿಕ ಲೋಕದ ವೈವಿಧ್ಯತೆಯನ್ನ ನಾವು ಗಮನಿಸ್ತಾ ಹೋದಾಗ ಹಲವು ಜೀವ ಸಮೂಹಗಳ ಪ್ರಭೇದಗಳನ್ನ ಅಲ್ಲಿ ದಾಖಲು ಮಾಡ್ತಾ ಹೋಗ್ತಾರೆ. ಉದಾಹರಣೆಗೆ ಹೇಳೋದಾದ್ರೆ ಲಂಠಾನ, ಜೊಂಡು ಹುಲ್ಲು, ವಾಟೆ, ನಂದಿ, ಧೂಪದ ಮರ, ಹಲಸಿನ ಮರ, ಜಾಯಿಕಾಯಿ, ಮುಸಿಯ, ಅಳಿಲು, ಚೇಳು, ಗುಬ್ಬಿ ಹಕ್ಕಿ, ಹೀಗೆ ಒಂದು ಮಿನಿ ಮೃಗಾಲಯ ಅಂತಾನೆ ಹೇಳ್ತಾ ಹೋಗ್ಬೋದು. ಈ ಒಂದು ಜೀವ ಸಮೂಹಗಳನ್ನ ತಮ್ಮ ಕಥನದ ಒಂದು ಭಾಗವಾಗಿ ಕುವೆಂಪುರವರು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಎರಡೂ ಕಾದಂಬರಿಯಲ್ಲಿಯೂ ಕೂಡ ಬೇಟೆ ಅಂತಕ್ಕಂಥದ್ದು ಒಂದು ವಿಶಿಷ್ಟತೆ, ಒಂದು ವಿಶಿಷ್ಟ ರೂಪದಲ್ಲಿ ಹಾಗೂ ರೋಚಕವಾಗಿ ಬೇಟೆಯ ಒಂದು ವರ್ಣನೆ ಅಂತಕ್ಕಂಥದ್ದು ಕಂಡು ಬಂದಿರ್ತಕ್ಕಂಥದ್ದು. ಬೇಟೆ ಅಂತ ಮಲೆನಾಡು ಅಂದ ತಕ್ಷಣ ಬೇಟೆ ಅಂತಕ್ಕಂಥದ್ದು ನಿತ್ಯ ಜೀವನದ ಒಂದು ಮುಖ್ಯವಾಗಿ ಕಂಡು ಬರುತ್ತೆ. ಕೆಲವೊಬ್ರು ತಮ್ಮ ಬೇಟೆಯನ್ನ ಜೀವನದ ಮುಖ್ಯ ಭಾಗವಾಗಿಯೂ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಇದರಲ್ಲಿ ಬೇಟೆಯ ವರ್ಣನೆ ಅಂತಕ್ಕಂಥದ್ದು ಕಾದಂಬರಿಯಲ್ಲಿ ತುಂಬಾ ವಿಶಿಷ್ಟವಾಗಿ ಕಂಡು ಬರ್ತಕ್ಕಂಥದ್ದು. ಸೆರೆಗಾರ ರಂಗಪ್ಪ ಸೆಟ್ಟರು ಕಾಡು ಹುಂಜವನ್ನ ಬೇಟೆಯಾಡೋದಕ್ಕೋಸ್ಕರ ಕೆರೆ ಬೇಟೆ ಅಂತಕ್ಕಂಥ ಒಂದು ಬಗೆಯನ್ನ ಬಳಸ್ಕೊಳ್ತಾರೆ. ಅಂದ್ರೆ ಹೆಂಡೆಯನ್ನ ವಂಚಿಸಿ ಅವರು ಬೇಟೆ ಹೆಂಡೆಯಂತೆ ಕೂಗಿ ಹುಂಜವನ್ನ ಬೇಟೆ ಆಡ್ತಾ ಹೋಗ್ತಕ್ಕಂಥದ್ದು. ಇದನ್ನ ನಾವು ಕೆರೆ ಬೇಟೆ ಅಂತ ಹೇಳ್ತಾ ಹೋಗ್ತಕ್ಕಂತೀವಿ. ಹಾಗೆ ಆಗಿನ ಕಾಲದಲ್ಲಿ 19ನೇ 20ನೇ ಶತಮಾನದ ಕಾಲಘಟ್ಟದಲ್ಲಿ ಹುಲಿಯನ್ನ ಕೊಂದಿರ್ತಕ್ಕಂಥ ವ್ಯಕ್ತಿಯನ್ನ ನಾವು ವಿಶೇಷವಾಗಿ ಅಭಿಮಾನ ಮತ್ತು ಗೌರವಗಳಿಂದ ಕಾಣಲಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಸ್ಪೆಷಲಿ ಮದುಮಗಳಿನಲ್ಲಿ ದೊಡ್ಡಣ್ಣ ಹೆಗಡೆ ಅಂತಕ್ಕಂಥವ್ರು ಹುಲಿಯ ಮಕ್ಕಳನ್ನ ಬೇಟೆಗೆ ಹೋಗಿರ್ಬೇಕಾದ್ರೆ ಹುಲಿಯ ಮಕ್ಕಳನ್ನ ಅಲ್ಲಿ ಹುಲಿಯ ಮೂರು ಮರಿಗಳನ್ನ ನೋಡ್ತಾರೆ. ಆ ಹುಲಿಯ 3 ಮರಿಗಳನ್ನ ಪಣ ತೊಟ್ಟು ಸಾಕ್ಬೇಕು ಅಂತ ಹೇಳಿ ಪಣ ತೊಟ್ಟು ಕರ್ಕೊಂಡು ಬರ್ತಾ ಇರ್ಬೇಕಾದ್ರೆ ಹುಲಿಯ ದಾಳಿಗೆ ಅವರು ತುತ್ತಾಗ್ತಾ ಹೋಗ್ತಾರೆ. ಅಂದ್ರೆ ತಾಯಿ ಬಂದು ದಾಳಿ ಮಾಡ್ತಕ್ಕಂಥದ್ದು. ಅಂದ್ರೆ ಅವರು ಜೀವದ ಮೇಲಿನ ಆಸೆಯನ್ನ ಕೂಡ ತೋರಿದು ಹೋರಾಟಕ್ಕೆ ಇಳಿದು ವಿಜಯಶಾಲಿ ಆಗ್ತಾ ಹೋಗ್ತಾರೆ. ಇದು ಒಂದ್ ಕಡೆ ಧೀರತನದ ಪ್ರಸಂಗ ಆಗ್ತಾ ಹೋದ್ರೆ, ಕಾನೂರಿನಲ್ಲಿ ಕೃಷ್ಣಪ್ಪ ಅಂತಕ್ಕಂಥವ್ರು ತಂದೆಯ ನಿಂದನೆಯಿಂದ ಅವರು ನಾನೊಂದು ಹೆಣ್ಣನ್ನು ಆಳಲು ಕೂಡ ಸಮರ್ಥ ನಾನು ಅಂತ ಹೇಳೋದಕ್ಕೆ ಹೋಗಿ ಹುಲಿಯ ಒಂದಿಗೆ ಹೋರಾಟಕ್ಕೆ ಇಳಿದು ಅವರು ಸೋಲನ್ನ ಆಗ್ತಕ್ಕಂಥದ್ದು. ಅಂದ್ರೆ ಒಂದು ಕಡೆ ಧೀರತನದ ಪ್ರಸಂಗ ಅಂತಕ್ಕಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಕಾನೂರಿನಲ್ಲಿ ದುರಂತಕ್ಕೀಡು ಮಾಡ್ತಕ್ಕಂಥ ಪ್ರಸಂಗವು ಕೂಡ ನಾವು ಎದುರಾಗ್ತಕ್ಕಂಥದ್ದನ್ನ ನಾವು ಕಾಣ್ತಾ ಹೋಗ್ಬಹುದು. ಲಾಸ್ಟ್ ಒಂದು ಸ್ವಲ್ಪ ಕನ್ಕ್ಲೂಷನ್ ಬಂದ್ಬಿಡ್ತೀನಿ.
ಕುವೆಂಪುರವರು ಮೂರ್ತಿ ಪೂಜೆಗಿಂತ ಅಮೂರ್ತ ಪೂಜೆಗೆ ಅವರು ಹೆಚ್ಚು ಮಹತ್ವವನ್ನ ಕೊಡ್ತಾ ಹೋಗ್ತಾರೆ. ಸಹ್ಯಾದ್ರಿಯ ಗಿರಿಶ್ರೇಣಿಗಳನ್ನೇ ಅವರು ಆಧ್ಯಾತ್ಮದ ಒಂದು ಆಸ್ಥಾನವಾಗಿ ಇರಿಸಿಕೊಳ್ತಕ್ಕಂಥದ್ದು. ಅದನ್ನ ತಾವು ಕಂಡಿರ್ತಕ್ಕಂಥ ಪ್ರಕೃತಿಯನ್ನ ಕಾನೂರಿನಲ್ಲಿ ಹೂವಯ್ಯನ ಪಾತ್ರದ ಮುಖಾಂತರ ಅವರು ಅನಾವರಣ ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದು. ಹೂವಯ್ಯ ಅಂತಕ್ಕಂಥ ಪಾತ್ರಧಾರಿ ಪ್ರಕೃತಿಯ ಜೊತೆಗಿನ ಅನುಸಂಧಾನದ ಜೊತೆಗೆ ಅವರ ವಿವೇಚನೆಗಳು ತೆರಿತಾ ಹೋದಂತೆ ಅವರು ಒಂದು ಗಂಭೀರ ಸಾಧ್ವಿಯಾಗಿ ಕಾಣಿಸ್ಕೊಳ್ತಾ ಹೋಗ್ತಕ್ಕಂಥದ್ದು. ಅಂದ್ರೆ ಹೂವಯ್ಯನಲ್ಲಿರ್ತಕ್ಕಂತಹ ಪ್ರಾಕೃತಿಕ ಜಾಗತಿಕ ಪ್ರಜ್ಞೆ ಅಂತ ಜಗತ್ತಿನ ಪ್ರಜ್ಞೆ ಅಂತಕ್ಕಂಥದ್ದು ಅವರು ಹೂವಯ್ಯನಲ್ಲಿ ವಿಕಾಸ ಆಗ್ತಾ ಹೋದಂತೆನೆ ಅವರ ಒಂದು ಆದಂತ ಹೋದಂತೆ ಅವರು ನಡೆದ್ರೆ ಪರ್ವತವೇ ಚಲಿಸಿದ ಹಾಗಾಗ್ತಿತ್ತು, ನುಡಿದ್ರೆ ಸಮುದ್ರವೇ ನುಡಿದಂತಾಗುತ್ತಿತ್ತು, ನೋಡಿದರೆ ನೀಲಾಕಾಶವೇ ನೋಡಿದಂತಾಗುತ್ತಿತ್ತು ಅಂತ ಹೇಳ್ತಾ ಹೋಗ್ತಾರೆ ಕುವೆಂಪುರವರು. ಅಂದ್ರೆ ಆಧ್ಯಾತ್ಮದ ಶಿಖರವನ್ನೇರಲು ಪ್ರಕೃತಿಯೊಂದಿಗಿನ ಅನುರಕ್ತಿ ಅಂತಕ್ಕಂಥದ್ದು ಇಲ್ಲಿನ ಮೂಲ ಮಂತ್ರ ಆಗಿಸಿಕೊಳ್ತಕ್ಕಂಥದ್ದು. ಎರಡು ಕಾದಂಬರಿಗಳು ಪರಿಸರ ಸಂವೇದನೆಯನ್ನ ವಸ್ತುವನ್ನಾಗಿ ಮಾತ್ರ ಒಳಗೊಳ್ದೇನೆ ಆಶಯವಾಗಿಯೂ ಕೂಡ ಸಾಕಾರಗೊಳಿಸಿದೆ ಅಂತ ಹೇಳ್ಬೋದು. ಇಷ್ಟು ಮಾತನಾಡಲು ಅವಕಾಶ ಮಾಡಿ